ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಕೊಂಡು ಗಳಕ್ಕೆ ಹೋಗೋದು, ಹರಗಕ್ಕೆ ಹೋಗೋದು, ಬಿತ್ತಕ್ಕೆ ಹೋಗೋದು. ನಾನು ಬಿತ್ತೀನ್ರಿ ಬುದ್ಧಿ. ನಾನು ಗಳಕ್ಕೆ ಹೋಗಿನಿ, ನಾನು ದನ ಕಾಯ್ದೀನಿ, ನಾನು ದನ ಕಾಯ್ದೆ ಬಂದೀನಿ. ಈ ಮಟ್ಟಕ್ಕೆ ಬರ್ಬೇಕಂದ್ರೆ ಏನು ಹಂಗ ಬಂದಿಲ್ಲ. ನಾನು ದನ ಕಾಯ್ದೀನಿ ನನ್ನ ಮನ್ಯಾಗ. ಉಲ್ಟಾ ಬರಾಕತ್ತೀನಿ ಈಗ. ಇದನ್ನೆಲ್ಲ ಬೇಡಪ್ಪ, ಇದು ಸೋಕಿ ಸಾಕು, ನಾನು ಒಳ್ಳೆ ರೈತನ ಆಗ್ಬೇಕು ಅನ್ನೋದನ್ನ ಕನಸನ್ನ ನಾನು ಇವತ್ತು ಕಂಡಿದ್ದೇನೆ ಅನ್ನೋ ಮಾತನ್ನ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಯಾಕೆ ವಿಶೇಷತೆ ಏನಂದ್ರೆ ನಮ್ಮ ಯುವಕರು ಬಹಳಷ್ಟು ಜನ ಇದೀಗ ಮಾತಾಡ್ತಿದ್ರಿ, ನೀವ ಏನು ರೈತರ ಮಕ್ಕಳಿಗೆ ಕನ್ಯೆನ ಕೊಡೋದಿಲ್ಲ ಅಂತ ಹೇಳಿ. ಯಾಕೆ ಕೊಡೋದಿಲ್ಲ ಕನ್ಯೆ? ಯಾಕೆ ಕೊಡಾಗಿಲ್ಲ ಅಂತಂದ್ರೆ ರೈತರ ಮಗ ಆಗಿ ಉಳಿದಿಲ್ಲ ಇವತ್ತ. ಯಾರು ಈಗ ಹೇಳಿಲ್ಲ, ನನ್ನ ಪತ್ನಿ ವೀಣಾ ಕಾಶ್ಯಪ್ನವ್ರು 4 ಮಂದಿ ಮಕ್ಕಳಿದ್ರು. ಒಬ್ಬರನ್ನ ರೈತಾಪಿ ವರ್ಗಕ್ಕೆ ಅವ್ರಿಗೆ ಕೃಷಿಯನ್ನೇ ಮಾಡೋದಕ್ಕೆ ಮನೆ ಆಗ್ಬೇಕು. ವಿದ್ಯಾವನ್ನು ಪಡಿಬಾರ್ದು ಅಂತಲ್ಲ, ರೈತ ವಿದ್ಯಾವಂತ ಇದ್ದಾನೆ ಇವತ್ತು ನಮ್ಮ ದೇಶದಲ್ಲಿ. ನಮ್ಮ ಬಿರಾದರ್ ಸಾಹೇಬರು ಇದ್ದಾರೆ. ಅನೇಕ ಇವತ್ತು ತಂತ್ರಜ್ಞಾನ ವಿಜ್ಞಾನದಲ್ಲಿ ಇವತ್ತು ಮುಂದುವರೆದಂತ ದೇಶ. ಇವತ್ತು ಎಲ್ಲ ರೀತಿ ಸೌಕರ್ಯಗಳು ನಮಗೆ ಲಭ್ಯ ಆಗ್ತಾ ಇದೆ. ಯಾವ ಕೃಷಿಯನ್ನ ಹೇಗೆ ಬೆಳಿಬೇಕು ಅನ್ನೋದಕ್ಕೆ. ಇವತ್ತು ಏನು ರೈತನ ಮಗ ರೈತ ಆಗಿ ಉಳಿದಿಲ್ಲ ನಾವು ಯಾರು. ನಾನು ರೈತನ ಮಗ ಅಂತ ಹೇಳ್ತೀನಿ ಬಹಳಷ್ಟು ಹೆಮ್ಮೆ ಅಂತ. ನಮ್ಮಪ್ಪ ರೈತ, ಪಕ್ಕಾ ರೈತ, ರೈತನ ಮಗ ನಾನು. ಕಣ್ಣಾರ ನೋಡಿದಂತ ವ್ಯಕ್ತಿ ನಮ್ಮ ಮನೆತನದಲ್ಲಿ. ಯಾಕಂದ್ರೆ ಅವರು ಬಂಡಿ ಹೊಡ್ಕೊಂಡು ಗಳಕ್ಕೆ ಹೋಗೋದು, ಹರಗಕ್ಕೆ ಹೋಗೋದು, ಬಿತ್ತಕ್ಕೆ ಹೋಗೋದು. ನಾನು ಬಿತ್ತೀನ್ರಿ ಬುದ್ಧಿ. ನಾನು ಗಳಕ್ಕೆ ಹೋಗಿನಿ, ನಾನು ದನ ಕಾಯ್ದೀನಿ, ನಾನು ದನ ಕಾಯ್ದೆ ಬಂದೀನಿ. ಈ ಮಟ್ಟಕ್ಕೆ ಬರ್ಬೇಕಂದ್ರೆ ಏನು ಹಂಗ ಬಂದಿಲ್ಲ. ನಾನು ದನ ಕಾಯ್ದೀನಿ ನನ್ನ ಮನ್ಯಾಗ. ಗಳಕ್ಕೆ ಹೋಗಿದ್ದೆ, ಬಿತ್ತಕ್ಕೆ ಹೋಗಿದ್ದೆ, ಒಂದು ವಯಸ್ಸಿತ್ತದು. ಅದು ಅವಾಗ ಮಾಡೀವಿ. ಇವತ್ತು ಯಾಕೆ ಕನ್ಯೆ ಕೊಡೋದಿಲ್ಲ ಅಂದ್ರೆ ರೈತ ಆಗಿ ಉಳೋದಿಲ್ಲ. ಒಂದು ಬಸ್ ಕಂಡಕ್ಟರ್ ಸಾಕು, ಒಂದು ಪೊಲೀಸ್ ನೌಕರಿ ಸಾಕು, ಇಲ್ಲ ಒಂದು ಪ್ಯೂನ್ ನೌಕರಿ ಸಿಕ್ಕರು ಸಾಕು, ಮಕ್ಕಳನ್ನ ಬರೇ ನೌಕರಿ ಮಾಡಕ್ಕೆ ಹಚ್ಚೋದು ಇವತ್ತಿನ ಪರಿಸ್ಥಿತಿ ಆಗಿದೆ. ರೈತನ ಮಗನ ನೌಕರಿ ಹಚ್ಚೋದು. ಎಲ್ಲಾರನ್ನು ವಿದ್ಯಾವಂತರಾಗ್ರಿ. ಅನೇಕ ಸಂಶೋಧನೆಯನ್ನು ಮಾಡಿ ನಮ್ಮ ವಿದ್ಯಾವಂತರು ಇವತ್ತು ನಾಡಿನಲ್ಲಿ ಬೆಳಕನ್ನು ಚೆಲ್ಲಿದ್ದಾರೆ. ನಮ್ಮ ಮಕ್ಕಳನ್ನ ಕೃಷಿ ಅವಲಂಬಿತ ಕೋರ್ಸ್ಗಳಿಗೆ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ರೈತಾಗಿ ಉಳಿಯೋದಕ್ಕೆ ಹಚ್ಬೇಕಲ್ಲ. ಅವಾಗ ಈ ದೇಶ ಉದ್ಧಾರ ಆಗೋದಕ್ಕೆ ಸಾಧ್ಯ. ರೈತನ ಕೃಷಿ ಅವಲಂಬಿತವಾದಂಥ ಈ ದೇಶ ಉಳಿಬೇಕು ಅಂದ್ರೆ ರೈತನ ಮಗ ರೈತನಾಗಿ ನಿಂತಾಗ ಮಾತ್ರ, ರೈತನ ಮಗಳು ರೈತನಾಗಿ ನಿಂತಾಗ ಮಾತ್ರ ಸಾಧ್ಯ ಅನ್ನೋದನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಈಗಾಗಲೇ ಅನೇಕ ವಿಜ್ಞಾನಿಗಳು ಇವತ್ತು ಕಂಡುಹಿಡಿದಿದ್ದಾರೆ. ಬಹುತೇಕ ಒಂದು ಕಾಲ ಬರುತ್ತಂತ ನಮ್ಮ ಭಾರತ ದೇಶಕ್ಕೆ ನಾವು ನಮ್ಮ ಬೆಳೆಯುವಂಥ ಬೆಳೆಗಳನ್ನು ನಾವು ಈಗ ರಫ್ತು ಮಾಡ್ತೀವಿ. ನಾವು ಬೇರೆ ದೇಶದಿಂದ ರಫ್ತು ಮಾಡುವಂಥ ಪರಿಸ್ಥಿತಿ ತಂದುಕೋಬಾರದು ಅಂದ್ರೆ ನಾವು ನಮ್ಮತನವನ್ನು ಉಳಿಸಿಕೊಂಡಾಗ ಮಾತ್ರ ಸಾಧ್ಯ ಅನ್ನೋದನ್ನ ನಮ್ಮ ತಾಯಿಯಂದರು ಅರ್ಥ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ನೀವೇ ಮನೆ ನಡೆಸುವಂತ ಜವಾಬ್ದಾರಿ ಇರುವಂತವ್ರು. ನೀವು ಮನೆಯಲ್ಲಿ ಗಟ್ಟಿಯಾಗಿ ನಿಂತ್ರ ನಿಮ್ಮ ಮನೆಯನ್ನು ಸುಧಾರಿಸೋದಷ್ಟೇ ಅಲ್ಲ, ನಮ್ಮ ಕಸುಬು, ನಮ್ಮ ಏನು ಒಂದು ಮೂಲತಃ ಉಳಿಸ್ಕೊಂಡು ಬಂದಂತ ಆ ಕಸುಬು ಉಳಿಯೋದಕ್ಕೆ ಸಾಧ್ಯ ಅನ್ನೋದನ್ನ ನಾವು ಅರಿವಿಟ್ಕೊಂಡು ನಡಿಬೇಕಾಗತ್ತೆ. ಅದಕ್ಕೆ ನಾನು ಒಂದು ಮೊನ್ನೆ ಪೂಜ್ಯರ ಹತ್ರ ಮಾತಾಡ್ತಿದ್ದೆ ನಾನು. ಅವ್ರು ಈಗಾಗಲೇ ಘೋಷಣೆಯನ್ನು ಮಾಡಿಬಿಟ್ರು ನಮ್ಮ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು. ಏನು ಸರ್ಕಾರಕ್ಕೊಂದು ಸವಾಲು ಹಾಕ್ಯಾರ. ಈಗ ಅದನ್ನು ಸ್ವೀಕಾರ ಮಾಡ್ತೀನಿ ಬುದ್ಧಿ. ನಾನು ಈ ವೇದಿಕೆ ಮುಖಾಂತರ ನಾ ಹೇಳೆ, ನೀವು ವಿತ್ ಯುವರ್ ಪರ್ಮಿಷನ್ ಹೇಳ್ತೀನಿ. ನಮ್ಮ ಪೂಜ್ಯರು ಹೇಳ್ಯಾರ, ಯಾರು ರೈತರ ಮಕ್ಕಳಿಗೆ ಕನ್ಯೆ ಕೊಡೋದಿಲ್ಲ ಅವರಿಗೆ ಸರ್ಕಾರದಿಂದ 2 ಲಕ್ಷ ರೂಪಾಯಿಯನ್ನ ಘೋಷಣೆ ಮಾಡಿಸ್ಬಿಡ್ರಿ, ಎಲ್ಲರೂ ಬಂದು ಜಕಸ್ತ ಮಾಡ್ಕೊಂತಾರ ಮದುವೆ ಅಂತ ಹೇಳ್ಬಿಟ್ರು. ಬುದ್ಧಿ ಬಹುತೇಕ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಇನ್ನು ತರುವಂತ ಕೆಲಸ ಖಂಡಿತವಾಗಿ ಮಾಡ್ತೀನಿ. ಒಳ್ಳೆ ವಿಚಾರ ಐತಿ. ಯಾಕಂದ್ರೆ ಎಲ್ಲರೂ ಬರೇ ಉದ್ಯೋಗವನ್ನು ಹುಡ್ಕೊಂಡು ಹೋದ್ರೆ ನಮ್ಮ ಮೂಲ ಕಸಬನ್ನ ಕೃಷಿ ಉಳಿಸೋರು ಯಾರು, ಬೆಳೆಸೋರು ಯಾರು, ಅದನ್ನು ಕೂಡ ನಾನು ವಿಚಾರ ಮಾಡಿದ್ದೀನಿ. ಈಗ ನಾನು ಒಂದು ಕಾಲಕ್ಕೆ ನಾನು ಸಣ್ಣವಿದ್ದಾಗ 10 ವರ್ಷದವ ಇದ್ದಾಗ ನಮ್ಮ ಮನೆಯಾಗ ಬಹಳಷ್ಟು ನಾನು ನಮ್ಮ ತಂದೆಯವರ ಜೊತೆಗೆ, ನಮ್ಮ ಮನೆಯ ಕೆಲಸದವರ ಜೊತೆಗೆ ಹೊಲಕ್ಕೆ ಹೋಗ್ತಿದ್ದೆ. ಈಗ ಒಟ್ಟ ಹೋಗುದಿಲ್ಲ. ನಮ್ಮ ಮನೆಗೆ ಎಷ್ಟು ದನ ಇದ್ದು, ಎತ್ತಿದ್ದು, ಆಕಳಿದ್ದು, ಇವತ್ತು ಒಂದೂ ಇಲ್ಲ. ಎಲ್ಲರ ಮನೆಗೆ ಟ್ಯಾಕ್ಟ್ರಿ, ಇವತ್ತು ಯಂತ್ರ ಮುಖಾಂತರನ ನಾವು ನಮ್ಮ ರೈತಾಪಿ ವರ್ಗವನ್ನು ನಡೆಸ್ತೀವಿ. ಎತ್ತಿಲ್ಲ, ಬಂಡಿ ಇಲ್ಲ, ಏನೂ ಇಲ್ಲ. ಅದಕ್ಕೆ ನಾನು ಉಲ್ಟಾ ಬರಾಕತ್ತೀನಿ ಈಗ. ಇದನ್ನೆಲ್ಲ ಬೇಡಪ್ಪ, ಇದು ಸೋಕಿ ಸಾಕು, ನಾನು ಒಳ್ಳೆ ರೈತನ ಆಗ್ಬೇಕು ಅನ್ನೋದನ್ನ ಕನಸನ್ನ ನಾನು ಇವತ್ತು ಕಂಡಿದ್ದೇನೆ ಅನ್ನೋ ಮಾತನ್ನ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ.